ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು, ಅಮೂಲ್ಯವಾದ ದೇವರ ವಾಕ್ಯವನ್ನು, ನಿತ್ಯವಾದ ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಶ್ರೀ ಲೂಕನ ಬರೆದ ಸುವಾರ್ತೆ, ದಿ ಗಾಸ್ಪಲ್ ಅಕಾರ್ಡಿಂಗ್ ಟು ಸೇಂಟ್ ಲೂಕ್, ಚಾಪ್ಟರ್ 1, ಮೊದಲನೇ ಅಧ್ಯಾಯ 26ರಿಂದ 56 ವಚನಗಳವರೆಗೆ. ಲೂಕನ ಬರೆದ ಸುವಾರ್ತೆ ಮೊದಲನೇ ಅಧ್ಯಾಯ 26ರಿಂದ 56 ವಚನಗಳವರೆಗೆ. ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಂಥದ್ದು ಏನೆಂದರೆ, ಮೆಸ್ಸಿಯನ 12 ಹಿನ್ನೆಲೆಗಳು, 12-fold ಬ್ಯಾಕ್ಗ್ರೌಂಡ್ ಆಫ್ ಮೆಸ್ಸಾಯ. ಮೆಸ್ಸಿಯನು, ಇಲ್ಲವೇ ಕ್ರಿಸ್ತನು, ಇಲ್ಲವೇ ಅಭಿಷಿಕ್ತನು, ಆತನ ಹಿನ್ನೆಲೆ ಏನಾಗಿತ್ತು ಎಂಬುದಾಗಿ 12 ಸಂಗತಿಗಳನ್ನು ನಾವು ನೋಡ್ತೀವಿ. ಹಿನ್ನೆಲೆ ಅಂತ ಹೇಳುವಾಗ ಕೇವಲ ಕುಟುಂಬದ ಹಿನ್ನೆಲೆ ಅಷ್ಟೇ ಅಲ್ಲ, ಆ ಸನ್ನಿವೇಶಗಳ ಹಿನ್ನೆಲೆ ಕೂಡ. ಬ್ಯಾಕ್ಗ್ರೌಂಡ್ ಡಸ್ ನಾಟ್ ಲಿಮಿಟ್ ಟು ದ ಫ್ಯಾಮಿಲಿ ಬಟ್ ಆಲ್ಸೋ ಸರ್ಕಮ್ಸ್ಟೆನ್ಸಸ್. ಯಾವ ಹಿನ್ನೆಲೆಗಳಲ್ಲಿ ಯಾವ ಒಂದು ಮುಂದಾಗಿ ನಡೆದಂಥ ಕೆಲವು ವ್ಯಕ್ತಿ ಘಟನೆಗಳನ್ನು ಒಳಗೊಂಡಂಥದ್ದು, ಆ ಹಿನ್ನೆಲೆಯ ಬಗ್ಗೆ 12 ಹಿನ್ನೆಲೆಗಳನ್ನು ನೋಡಿಕೊಳ್ಳೋಣ. ಮೊದಲನೇದಾಗಿ ಲೂಕನ ಬರೆದ ಸುವಾರ್ತೆ ಮೊದಲನೇ ಅಧ್ಯಾಯ 26ನೇ ವಚನದಲ್ಲಿ, ಎಲಿಜಬೆತಳು ಗರ್ಭಿಣಿಯಾದ 6ನೇ ತಿಂಗಳಲ್ಲಿ ಗಲಿಲಾಯ ಪ್ರಾಂತದ ನಜರೇತ್ ಎಂಬ ಊರಿಗೆ ದೇವರು ಗಬ್ರಿಯೇಲನೆಂಬ ದೇವದೂತನನ್ನು ದಾವೀದನ ವಂಶದವನಾದ ಯೋಸೇಫನಿಗೆ ನಿಶ್ಚಯವಾಗಿದ್ದ ಮರಿಯಳೆಂಬ ಒಬ್ಬ ಕನ್ನಿಕೆಯ ಬಳಿಗೆ ಕಳುಹಿಸಿದರು. ದೇವರು ಕಳಿಸಿದ್ರಂತೆ. ಯಾರ ಹತ್ರ ಕಳಿಸಿದ್ರಂದರೆ, ಪರಲೋಕದಿಂದ ದೇವರು ಗಬ್ರಿಯೇಲ್ ಗಬ್ ಅಂತ ಹೇಳಿದರೆ ವಾರಿಯರ್, ಮನುಷ್ಯತ್ವ ಉಳ್ಳವನು ಅಥವಾ ಮನುಷ್ಯನು. ಅದರ ಅರ್ಥ ವೀರನು, ಶೂರನು, ಧೀರನು ಅಂತ ಹೇಳ್ಬೋದು. ವಾರಿಯರ್ ಆಫ್ ಗಾಡ್, ದೇವರ ಶೂರನು, ದೇವರ ವೀರನು, ದೇವರ ಮನುಷ್ಯನಂತೂ ಕೂಡ ಹೇಳ್ಬೋದು. ಅಂಥ ಹೆಸರಿರುವಂಥ ವ್ಯಕ್ತಿ, ಅವನನ್ನು ದೇವರು ಪರಲೋಕದಿಂದ ಯಾವ ಸ್ಥಳ, ದಾವೀದನ ವಂಶದವನಾದ ಯೋಸೇಫನಿಗೆ ನಿಶ್ಚಯವಾಗಿದ್ದ ನಜರೇತ್ ಊರಿಗೆ ಕಳಿಸಿಕೊಡ್ತಾನೆ. ಹಾಗಾದರೆ ಮೆಸ್ಸಿಯನ ಹಿನ್ನೆಲೆಯ ಮೊದಲನೇ ಹಿನ್ನೆಲೆ ಇದಾಗಿರ್ತದೆ. ಫಸ್ಟ್ ಬ್ಯಾಕ್ಗ್ರೌಂಡ್ ಆಫ್ ಮೆಸ್ಸಾಯ ಈಸ್ ವಿಸಿಟೇಷನ್ ಆಫ್ ಗಬ್ರಿಯೇಲನ ಒಂದು ಸಂದರ್ಶನ ಅಂತ ಹೇಳ್ಬೋದು. 28ನೇ ವಚನ, ಲೂಕನ ಬರೆದ ಸುವಾರ್ತೆ ಮೊದಲನೇ ಅಧ್ಯಾಯದ 28ನೇ ವಚನದಲ್ಲಿ ನಾವು ನೋಡುವಾಗ, ಆ ದೇವದೂತನು ಬಂದು, ಅತ್ಯಂತ ದಯ ಹೊಂದಿದವಳೆ, ನಿನಗೆ ವಂದನೆಗಳು, ಆ ರೀತಿಯಾಗಿ ಹೇಳಿಬಿಟ್ಟು, ಪ್ರಭುವು ನಿನ್ನೊಂದಿಗಿದ್ದಾರೆ ಎಂಬುದಾಗಿ ಹೇಳಿದಾಗ, ದೇವರು ನಿನ್ನೊಂದಿಗಿದ್ದಾರೆ ಅಥವಾ ಕರ್ತನು ನಿನ್ನೊಂದಿಗೆ ಇದ್ದಾರೆ ಅಂತ ಹೇಳ್ಬಿಟ್ಟು. ಲೂಕನ ಬರೆದ ಸುವಾರ್ತೆ ಮೊದಲನೇ ಅಧ್ಯಾಯದ 28ನೇ ವಚನದಲ್ಲಿ ಆ ಮಾತನ್ನು ಹೇಳಿರುವಾಗ, ಇದು ಮೆಸ್ಸಿಯನ 2ನೇ ಹಿನ್ನೆಲೆ, ಸೆಕೆಂಡ್ ಬ್ಯಾಕ್ಗ್ರೌಂಡ್. ಮೊದಲನೇ ಹಿನ್ನೆಲೆ, ಪರಲೋಕದಿಂದ ಒಬ್ಬ ಸಂದರ್ಶಕನು ಗಬ್ರಿಯೇಲನು ನಜರೇತ್ ಎಂಬ ಊರಿಗೆ ಬಂದದ್ದು.
ಎರಡನೇ ಹಿನ್ನೆಲೆ ಏನಂತ ಹೇಳಿದರೆ, ಕರ್ತನು ನಿನ್ನೊಂದಿಗಿದ್ದಾನೆ, ನಿನ್ನ ಸಂಗಡಿದ್ದಾನೆ. ಹಾಗಾದರೆ ದೇವರು ನಿಮ್ಮ ಜೊತೆಗಿದ್ದಾನೆ ಅನ್ನುವಂಥದ್ದು ಆಶ್ಚರ್ಯ ಅಷ್ಟೇ ಅಲ್ಲ, ಆ ಮೂಲಕವಾಗಿ ಹುಟ್ಟುವಂಥ ಮೆಸ್ಸಿಯನ ಒಂದು ಹಿನ್ನೆಲೆ ಅದಾಗಿತ್ತು. ಹೌದು, ಪ್ರಭುವು ಅಥವಾ ದೇವರು ನಿನ್ನೊಂದಿಗೆ ಇದ್ದಾರೆ ಎಂಬಂಥ ಮಾತು. ಆವಾಗ ಮರಿಯಳಿಗೆ ಅದು ಆಶ್ಚರ್ಯವಾಗಿರಬೇಕು, ಕಳವಳ ಆಗಿರಬೇಕು. ಇದೆಂಥ ವಂದನೆಗಳಪ್ಪ ಅಂತ ಆಕೆ ಯೋಚನೆ ಮಾಡ್ತಾ ಇದ್ದಾಗ ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯದ 30ನೇ ವಚನದಲ್ಲಿ ದೂತನು ಆಕೆಗೆ, ಮರಿಯಳೇ ಹೆದರಬೇಡ, ನೀನು ದೇವರ ದಯೆಯನ್ನು ಹೊಂದಿರುವಿ. ಮೆಸ್ಸಿಯನ ಮೂರನೇ ಹಿನ್ನೆಲೆ, ಥರ್ಡ್ ಬ್ಯಾಕ್ಗ್ರೌಂಡ್ ಆಫ್ ಮೆಸ್ಸಾಯ ಏನಂದರೆ ಫೇವರ್ ಆಫ್ ಗಾಡ್, ದೇವರ ದಯೆ. ಮೊದಲನೇದು ದೇವರ ದೂತನು, ಎರಡನೇದು ದೇವರ ಸನ್ನಿಧಾನ, ಮೂರನೇದು ದೇವರ ದಯೆ. ಈ ಮೂರು ಹಿನ್ನೆಲೆಗಳಿಂದ ಮೆಸ್ಸಿಯನು ಈ ಲೋಕಕ್ಕೆ ಬಂದದ್ದು. ಇನ್ನೂ ಕೂಡ ನಾವು 9 ನೋಡಿಕೊಳ್ಳಲಿಕ್ಕಿದ್ದೇವೆ. ಮುಂದಕ್ಕೆ ಸಾಗೋಣ, ಬನ್ನಿರಿ. 31ನೇ ವಚನ, ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯದ 31ನೇ ವಚನದಲ್ಲಿ, ಈಗೋ ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವೆ, ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಯೇಸು ಅಂದರೆ ಯೆಹೋವನು ರಕ್ಷಿಸಿದನು. ಜೆಹೋವ ಸೇವ್ಡ್, ಹ್ಯಾಸ್ ಸೇವ್ಡ್. ರಕ್ಷಿಸಬಹುದಲ್ಲ, ರಕ್ಷಿಸುವನೂ ಅಲ್ಲ, ರಕ್ಷಿಸಿದನು. ವಾವ್! ಹಾಗಾದರೆ ಈಗಾಗಲೇ ತನ್ನ ಪಾರ್ಟ್ ದೇವರು ರಕ್ಷಣೆಯನ್ನು ನೀಡಿದ್ದಾಯಿತು, ರಕ್ಷಕನನ್ನು ನೀಡಿದ್ದಾಯಿತು, ತನ್ನ ಆಶೀರ್ವಾದವನ್ನು ಕೊಟ್ಟದ್ದಾಯಿತು, ತನ್ನ ಒಡಂಬಡಿಕೆಯನ್ನು ಮಾಡಿದ್ದಾಯಿತು, ಕೃಪಾಕಾಲವನ್ನು ಸುರಿದದ್ದು ಆಯಿತು. ಮಾನವರಾದ ನಮ್ಮ ಪಾರ್ಟ್, ನನ್ನ ಪಾರ್ಟ್ ಬಾಕಿ ಉಳಿದಿದೆ. ನಮ್ಮ ಪ್ರತಿಕ್ರಿಯೆ, ನಮ್ಮ ಸ್ವತಂತ್ರ ಚಿತ್ತ, ನಮ್ಮ ಫ್ರೀ ವಿಲ್, ಅದನ್ನು ಬಳಸಿಕೊಂಡು ನಾವು ಆಗಲಿ ಇಲ್ಲ ಎಂಬುದಾಗಿ ಹೇಳತಕ್ಕದ್ದು. ಆದರೆ ಇದರಲ್ಲಿ ತಟಸ್ಥತೆ ಇಲ್ಲ. ದೇರ್ ಈಸ್ ನೋ ನ್ಯೂಟ್ರಾಲಿಟಿ ಇನ್ ದ ಕಿಂಗ್ಡಮ್ ಆಫ್ ಗಾಡ್ ಆರ್ ಇನ್ ದ ಚಾಯ್ಸ್ ಆಫ್ ಗಾಡ್. ಆದ್ದರಿಂದ ಮೆಸ್ಸಿಯನ ಹಿನ್ನೆಲೆ ಕುರಿತಾಗಿ ನೋಡುವಾಗ ಆತನು ಇಂಥ ಒಂದು ಹಿನ್ನೆಲೆಯಿಂದ ಬಂದ ಆತನಾಗಿದ್ದಾನೆ. ಅದು ಯೆಹೋವನು ರಕ್ಷಿಸುವನಂತ ಆ ಹೆಸರು. ಇನ್ನು ಮಗು ಹುಟ್ಟಲಿಲ್ಲ, ದಯೆಯನ್ನು ಹೊಂದಿದ್ದಿ, ಮಗು ಹುಟ್ಟುವ ಮಗುಗೆ ಯೇಸು ಎಂಬುದಾಗಿ ಹೆಸರಿಡಬೇಕು ಎಂಬುದಾಗಿ. ಮತ್ತು ಅದೇ ರೀತಿಯಾಗಿ ಮುಂದೆ ನಾವು ಓದುವುದಾದರೆ ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ 32ನೇ ವಚನ, ದೇವದೂತನು ಈಗ ಮರಿಯಳ ಸಂಗಡ ಮಾತನಾಡ್ತಾ ಇರುವಂಥದ್ದನ್ನು ನಾವು ನೋಡಿಕೊಳ್ತಿದ್ದೇವೆ. ಅದೇನೆಂದರೆ ಯೇಸು ಸ್ವಾಮಿಯ ಬಗ್ಗೆ ದೇವದೂತನು ಹೇಳುವಂಥದ್ದು, ಗಬ್ರಿಯೇಲನು ಹೇಳುವಂಥದ್ದು, ಆತನು ದೊಡ್ಡವನಾಗಿ ಮಹೋನ್ನತನ ಪುತ್ರನೆಂದು ಎನಿಸಿಕೊಳ್ಳುವನು. ಮಹೋನ್ನತನ ಪುತ್ರ ಅಂತ ಹೇಳಿದರೆ ಸನ್ ಆಫ್ ದ ಮೋಸ್ಟ್ ಹೈ. ಮೋಸ್ಟ್ ಹೈ ಅಂದರೆ ಟಾಪ್ ಮೋಸ್ಟ್, ಅತ್ಯಂತ ಉನ್ನತ, ಅತ್ಯಂತ ಉನ್ನತ ಹೆಸರು, ಅತ್ಯಂತ ಉನ್ನತ ಸಿಂಹಾಸನ. ಅಷ್ಟೇ ಅಲ್ಲ, ಅತ್ಯಂತ ಉನ್ನತ ತ್ಯಾಗ, ಅತ್ಯಂತ ಉನ್ನತ ಸಮರ್ಪಣೆ, ಅತ್ಯಂತ ಉನ್ನತ ದೀನತ್ವ. ಸರಿ, ಮುಂದುವರಿಯೋಣ. 32ನೇ ವಚನದಲ್ಲಿ
ಮಹೋನ್ನತನ ಪುತ್ರನೆಂದು ಎಣಿಸಿಕೊಳ್ಳುವನು. ಇದು ಕೂಡ ಮೆಸಿಯನ ಹಿನ್ನೆಲೆಗೆ ಸೇರಿದ್ದು. ಮಹೋನ್ನತನ ಪುತ್ರನೆಂದು ಎಣಿಸಿಕೊಳ್ಳುವಂಥದ್ದು. ಆ ರೀತಿಯಾಗಿ ಹೇಳಿಬಿಟ್ಟು ದೇವದೂತನು ಇನ್ನೊಂದು ಮಾತನ್ನು ಕೂಡ ಮರಿಯಳಿಗೆ, ಮರಿಯಳು ಎಂಬ ಹೆಸರಿನ ಅರ್ಥ ಛಲ ಇರುವ ವ್ಯಕ್ತಿ, ಅಂದರೆ ಹೋರಾಡುವ ವ್ಯಕ್ತಿ, ವೈರಾಗ್ಯ ಇರುವಂಥ ವ್ಯಕ್ತಿ. ಯಾವ ರೀತಿಯಾಗಿ ಕೆಲವರು ಹಠಮಾರಿತನ ಸಾಧಿಸ್ತಾರಲ್ಲ, ಆ ರೀತಿಯಾಗಿ ಕರ್ತನಿಗಾಗಿ ಪಟ್ಟು ಹಿಡಿಯುವ ವ್ಯಕ್ತಿಯೇ ಈ ಮರಿಯಳು. ಮತ್ತು ಕರ್ತನಾಗಿರುವ ದೇವರು ಆತನ, ಅಂದರೆ ಮೆಸ್ಸಿಯನ ತಂದೆಯಾದ ದಾವಿದನ ಸಿಂಹಾಸನವನ್ನು ಅವನಿಗೆ ಕೊಡುವರು. ದೇವರು ದಾವಿದನ ಸಿಂಹಾಸನವನ್ನು ಮೆಸ್ಸಿಯನಿಗೆ ಕೊಡುವುದಾಗಿ. ಹೌದು, ಇಸ್ರಾಯೇಲರಲ್ಲಿ ಅನೇಕ ಅರಸರು ಬಂದರು. ಇಸ್ರಾಯೇಲ್ 2 ಭಾಗವಾದಾಗ ಸೊಲೊಮೋನನ ನಂತರ ಆ ಸಂದರ್ಭದಲ್ಲಿ ಕೂಡ ಒಂದು ಕಡೆ ಯೆಹೂದ, ಇನ್ನೊಂದು ಕಡೆ ಇಸ್ರಾಯೇಲ್ ರಾಜ್ಯಗಳು, 2 ರಾಜ್ಯಗಳಾದ. ಆದರೆ ದಾವಿದನ ಅರಸುತನ, ದಾವಿದನ ರಾಜ್ಯವು ಅದು ಬಹಳ ದೇವರಿಗೆ ಇಷ್ಟವಾದಂಥ ಒಂದು ರಾಜ್ಯವಾಗಿತ್ತು. ಅವನಲ್ಲಿ ತಪ್ಪು ದೋಷಗಳು ನಿಶ್ಚಯವಾಗಿದ್ದವು, ಅವನಲ್ಲಿ ಇದ್ದವು. ಆದರೂ ಕೂಡ ದಾವಿದನ ವಿಷಯದಲ್ಲಿ ದೇವರು ಅಪೊಸ್ತಲ ಕೃತ್ಯ 13:22 ದಾವಿದನು ನನಗೆ ಸಿಕ್ಕಿದನು, ದಾವಿದನು ನನಗೆ ಸಿಕ್ಕಿದನು, ಅವನು ನನಗೆ ಒಪ್ಪುವ ಮನುಷ್ಯ, ನನ್ನ ಇಷ್ಟವನ್ನೆಲ್ಲ ನೆರವೇರಿಸುವನು ಎಂಬುದಾಗಿ ದಾವಿದನಲ್ಲಿ ಕ್ರಿಸ್ತನನ್ನು ಕಂಡುಕೊಂಡಂತೆ ದೇವರು ದಾವಿದನ ಬಗ್ಗೆ ಸಾಕ್ಷಿ ಕೊಡ್ತಾನೆ. ಅದೇ ರೀತಿಯಾಗಿ ದಾವಿದನು ಕೂಡ ತನ್ನ ಸ್ವತಂತ್ರ ಚಿತ್ತವನ್ನು ಉಪಯೋಗಿಸಿ 1, 2, 3 ತಪ್ಪುಗಳನ್ನು ಮಾಡಿದ್ದಾಗಿಯೂ, ಅಪರಾಧವನ್ನು ಮಾಡಿದ್ದಾಗಿಯೂ ಅದು ದೇವರಿಗೆ ನೋವನ್ನು, ದುಃಖವನ್ನು, ದೂಷಣೆಯನ್ನು ತಂದದ್ದಾಗಿದ್ದರೂ ಕೂಡ ಓವರಾಲ್ ದಾವಿದನು ಮಾನಸಾಂತರದ ಮನೋಭಾವನೆಯನ್ನು ಹೊಂದಿ, ಅಧೀನತ್ವದ ಆತ್ಮವನ್ನು ಹೊಂದಿ, ಒಂದು ದಿನ ಯೇಸು ಕ್ರಿಸ್ತನನ್ನು, ಬಾರ್ತಿಮಾಯನು, ದಾವಿದನ ಪುತ್ರನೇ ನನ್ನನ್ನು ಕರುಣಿಸು ಎಂಬುದಾಗಿ ಹೇಳುವಷ್ಟರ ಮಟ್ಟಿಗೆ ಒಳ್ಳೆಯ ಮಾದರಿಯ ವ್ಯಕ್ತಿಯಾಗಿದ್ದನು, ಒಳ್ಳೆಯ ಅರಸನಾಗಿದ್ದನು. ಈಗ ಅವನ ಸಿಂಹಾಸನವನ್ನು ತೆಗೆದುಕೊಂಡು ದೇವರು ಮೆಸ್ಸಿಯನಿಗೆ ಕೊಡುವುದಾಗಿ ಮರಿಯಳಿಗೆ ವಾಗ್ದಾನ ಮಾಡುವ ಹಿನ್ನೆಲೆ ಆಶ್ಚರ್ಯ. ಅನಂತರ ದಾವಿದನು ಸುಮಾರು 40 ವರ್ಷ ಆಳಿಕೆಯನ್ನು ಮಾಡಿದನು. 30+7, ಹೌದು, ಇಲ್ಲಿ 33+7, 40 ವರ್ಷ ಒಟ್ಟು ಆಳಿಕೆ ದಾವಿದನು ಮಾಡಿದನು. ಹೌದು, 5 ವರ್ಷ ಒಂದು ವೇಳೆ ನಮ್ಮ ದೇಶದಲ್ಲಿ ಒಂದು ಸರ್ಕಾರವು ಬರುವ ಸಾಧ್ಯತೆ, ಒಂದು ವೇಳೆ ಅದು ಒಳ್ಳೆಯ ಸರ್ಕಾರವಾಗಿದ್ದರೆ 10 ವರ್ಷ ಎಂಬುದಾಗಿ ಆ ರೀತಿಯಾಗಿ ಉಂಟು. ದಾವಿದನು 40 ವರ್ಷ, ಆದರೆ ಸೊಲೊಮೋನನು 40 ವರ್ಷ, ಆದರೆ ಸೌಲನು 40 ವರ್ಷ. ಆದರೆ ಮೆಸ್ಸಿಯನ ರಾಜ್ಯವು ಎಷ್ಟು ಕಾಲ ಅಂತ ಗಬ್ರಿಯೇಲನು, ವಾರಿಯರ್ ಆಫ್ ಗಾಡ್, ದೇವರ ಮನುಷ್ಯನು ಅಥವಾ ದೇವರ ಶೂರನು ಎಂಬ ಹೆಸರುಳ್ಳಂಥ ದೇವದೂತನು ಬಂದು ಪಟ್ಟು ಹಿಡಿಯುವ ಮಹಿಳೆ ಎಂಬಂಥ ಹೆಸರನ್ನು ಹೊಂದಿದ ಮರಿಯಳ ಹತ್ರ ಹೇಳುವಂಥದ್ದು, ಆತನ ರಾಜ್ಯಕ್ಕೆ ಅಂತ್ಯವೂ ಇರುವುದಿಲ್ಲ. ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 33ನೇ ವಚನದಲ್ಲಿ ನೋಡುವಾಗ ಆತನ ರಾಜ್ಯಕ್ಕೆ ಅಂತ್ಯವೇ ಇರುವುದಿಲ್ಲ ಅಂತ. ಆ ರೀತಿಯಾಗಿ ಹೇಳುವಾಗ ಅದು ಎಂಥ ರಾಜ್ಯ? ನಿತ್ಯ ರಾಜ್ಯ, ನಿತ್ಯ ರಾಜ್ಯ.
ಅಂಥ ಹಿನ್ನೆಲೆಯ ವಾಗ್ದಾನಗಳನ್ನು, ದೊಡ್ಡ ದೊಡ್ಡ ಚೆಕ್ಗಳನ್ನು, ದೊಡ್ಡ ದೊಡ್ಡ ವಾಗ್ದಾನಗಳನ್ನು ಇನ್ನೂ ಹುಟ್ಟಲಿರುವಂಥ ಕೂಸಿಗೆ, ಇನ್ನೂ ತಾಯಿಯ ಗರ್ಭದಲ್ಲಿ ಬಾರದಂಥ ಕೂಸಿಗೆ, ಹುಟ್ಟದಂಥ ಕೂಸಿಗೆ, ಕೂಸಿನ ಬಗ್ಗೆ ಆ ದೇವದೂತನು ಮರಿಯಳಿಗೆ ಹೇಳ್ತಾ ಇದ್ದಾಗ ಮರಿಯಳಿಗೆ ದೊಡ್ಡ ಒಂದು ಪ್ರಶ್ನೆ ಇದ್ದಿರಬೇಕು. ಎಲ್ಲ ಕೇಳಿಸ್ಕೊಂಡು ಕೊನೆಗೆ ಪ್ರಶ್ನೆ ಕೇಳಿಬಿಡ್ತಾಳೆ. ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯದ 34ನೇ ವಚನದಲ್ಲಿ ಮರಿಯಳು ಆ ದೇವದೂತನಿಗೆ, ಇದು ಆಗುವುದು, ಇದು ಹೇಗಾಗುವುದು? ನಾನು ಕನ್ಯೆ, ಮದುವೆನೇ ಆಗಿಲ್ಲ, ಆದರೆ ಇಷ್ಟು ದೊಡ್ಡ ದೊಡ್ಡ ವಾಗ್ದಾನಗಳು ಮಗುವಿನ ಬಗ್ಗೆ ನೀನು ಹೇಳ್ತಿದ್ದಿ ಅಂತ ಹೇಳುವಾಗ ದೇವದೂತನು ಕೊಟ್ಟಂಥ ಉತ್ತರ, ಪವಿತ್ರಾತ್ಮನು ನಿನ್ನ ಮೇಲೆ ಬರುವುದು, ಪವಿತ್ರಾತ್ಮನಿನ ಮೇಲೆ ಬರುವುದು, ಮಹೋನ್ನತನ ಶಕ್ತಿಯು ನಿನ್ನನ್ನು ಆವರಿಸುವುದು. ಆದ್ದರಿಂದ ನಿನ್ನಿಂದ ಹುಟ್ಟುವ ಆ ಶಿಶು ಪವಿತ್ರ ಶಿಶು, ಆ ಪವಿತ್ರ ಶಿಶು ದೇವರ ಪುತ್ರ ಎನಿಸಿಕೊಳ್ಳುವುದು, ದೇವರ ಪುತ್ರ. ಆದ ಕಾರಣ ಮೆಸ್ಸಿಯನ ಹಿನ್ನೆಲೆ ಏನಾಗಿತ್ತು? ಪ್ರಶ್ನೆ ಇತ್ತು, ಅಸಾಧ್ಯವಾದಂಥದ್ದು. ಆದರೂ ಕೂಡ ಅಸಾಧ್ಯವಾದದ್ದಕ್ಕೆ ಪರಿಹಾರ ಪವಿತ್ರಾತ್ಮ, ಅಸಾಧ್ಯವಾದದ್ದಕ್ಕೆ ಪರಿಹಾರ ಮಹೋನ್ನತನ ಶಕ್ತಿ, ಅಸಾಧ್ಯವಾದದ್ದಕ್ಕೆ ಪರಿಹಾರ ದೇವರು ಆವರಿಸುವಂಥದ್ದು. ಅದನ್ನು ಹೇಳಿಬಿಟ್ಟು ಅದನ್ನು ರುಜುಪಡಿಸುವಂತೆ ಎಲಿಜಬೆತಳು ಮುಪ್ಪಿನ ಪ್ರಾಯದಲ್ಲಿ ಒಂದು ಮಗನನ್ನು ಹೆರಲಿದ್ದಾಳೆ ಎಂಬುದಾಗಿ ಹೇಳಿಬಿಟ್ಟು 37ನೇ ವಚನದಲ್ಲಿ ದೇವದೂತನು, ಗಬ್ರಿಯೇಲನ ಮಾತು ಭಾಳ ಚೆನ್ನಾಗಿದೆ, ದೇವರ ವಾಕ್ಯವು ಎಂದಿಗೂ ಅಸಾಧ್ಯವಾದದ್ದಲ್ಲ, ಅಥವಾ ದೇವರಿಗೆ ಅಸಾಧ್ಯವಾದದ್ದು ಯಾವುದಲ್ಲ, ಅಥವಾ ದೇವರಿಂದ ಬರುವಂಥದ್ದು ಯಾವುದು ನಿಷ್ಫಲವಾಗುವುದಿಲ್ಲ ಎಂಬುದಾಗಿ ಹೇಳಿದಾಗ ಮರಿಯಳು, ನಾನು ಕರ್ತನ ದಾಸಿ, ನಿನ್ನ ಮಾತಿನಂತೆ ನಿನಗಾಗಲಿ ಅಂತ ಹೇಳಿದಾಗ ದೇವದೂತನು ತನ್ನ ಕೆಲಸ ಮುಗೀತಂತ ಪರಲೋಕಕ್ಕೆ ಹೊರಟು ಹೋಗ್ತಾನೆ. 42ನೇ ವಚನದಲ್ಲಿ ನೋಡುವಾಗ ಮರಿಯಳು ಅವಸರವಾಗಿ ಎಲಿಜಬೆತಳನ್ನು ಸಂದರ್ಶಿಸಿ ಮಹಾಧ್ವನಿಯಿಂದ ಎಲಿಜಬೆತ್ ಪವಿತ್ರಾತ್ಮ ಭರಿತಳಾಗಿ, ಸ್ತ್ರೀಯರಲ್ಲಿ ನೀನು ಧನ್ಯಳು ಅಂತ ಹೇಳಿಬಿಟ್ಟು ಮರಿಯಳಿಗೆ ಅಭಿನಂದಿಸಿ, ಕಡೆಗೆ ನಿನ್ನಲ್ಲಿ ಹುಟ್ಟುವ ಶಿಶು ಆಶೀರ್ವಾದ ಹೊಂದಿದ್ದು ಎಂಬುದಾಗಿ ಹೇಳ್ತಾರೆ. ಹಾಗಾದರೆ ಹಿನ್ನೆಲೆ, ಮೆಸ್ಸಿಯನ ಹಿನ್ನೆಲೆ ಆಶೀರ್ವಾದದ ಹಿನ್ನೆಲೆ. ದೇವದೂತನು ಹೇಳಿದ್ದಾಯಿತು. ಈಗ ಎಲಿಜಬೆತಳು ಯೇಸು ಸ್ವಾಮಿಯ ವಿಷಯವಾಗಿ ಮಾತಾಡಿಬಿಟ್ಟು, ನನ್ನ ಕರ್ತನ ತಾಯಿ, ವಾವ್, ನನ್ನ ಕರ್ತನ ತಾಯಿ ಆಶೀರ್ವಾದ ಹೊಂದಿದ್ದು ಎಂಬುದಾಗಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಅದು ಕೂಡ ಇನ್ನೊಂದು ಹಿನ್ನೆಲೆಯಾಗಿ ಹೇಳೋಣ. ಮರಿಯಳು ಇದನ್ನು ಕೇಳಿಬಿಟ್ಟು ಒಂದು ಹಾಡನ್ನೇ ಹಾಡಿಬಿಡ್ತಾಳೆ. ಹಾಡಿಬಿಟ್ಟು ಇಂದಿನಿಂದ ತಲತಲಾಂತರವರೆಗೆ ನನ್ನನ್ನು ಧನ್ಯಳೆಂಬುದಾಗಿ ಹೇಳ್ತಾರಂತ 48ನೇ ವಚನದಲ್ಲಿ ಹೇಳಿ, ಅಬ್ರಹಾಮನ ಸಂತತಿಯ ವಿಷಯದಲ್ಲಿ ಲೂಕ 1:54-55 ವಚನದಲ್ಲಿ ಹೇಳಿ ನಿತ್ಯ ಕರುಣೆಯೊಂದಿಗೆ ಮುಕ್ತಾಯ ಮಾಡ್ತಾಳೆ. 12ನೇ ಹಿನ್ನೆಲೆ. ಈ ರೀತಿಯಾಗಿ ನಾವು ನೋಡುವಾಗ ಹೌದು, ಆಶ್ಚರ್ಯ. ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 26-56 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗವನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.